ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ಸ್ಟಫ್ಡ್ ಆನಿಯನ್ ಪರಾಟ ಮಾಡೋದನ್ನು ತೋರಿಸ್ತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಸೊ ಈಗ ನಾನು ಒಂದು ಬೌಲಿಗೆ ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಕೊಂಡಂಥದ್ದು 1.5 ಉಳ್ಳಾಗಡ್ಡಿನ ಇದಕ್ಕೆ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ನಾ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ 3 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳಕತ್ತೇನಂತ ಇದಕ್ಕೆ. ನೆಕ್ಸ್ಟ್ ಈಗ ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಒಣ ಖಾರ ಪುಡಿ ಹಾಕ್ಕೋತೀನಿ. ಖಾರ ನೋಡಿ ಹಾಕೋರಿ, ಯಾಕಂದ್ರೆ ಹಸಿ ಮೆಣಸಿನ್ಕಾಯಿನೂ ಹಾಕ್ಕೊಳತಿ. 1 ಪಿಂಚ್ನಷ್ಟು ಅರಿಶಿನ ಹಾಕ್ಕೊಂಡೀನಿ. 1/2 ಟೀ ಸ್ಪೂನ್ನಷ್ಟು ನಾನು ಹವೀಸ್ ಪೌಡರ್ ಹಾಕ್ಕೊಂಡೀನಿ. ಮತ್ತು 1/2 ಟೀ ಸ್ಪೂನ್ನಷ್ಟು ನಾನು ಇಲ್ಲೇ ಗರಂ ಮಸಾಲ ಹಾಕ್ಕೊಂಡೀನಿ. ನೆಕ್ಸ್ಟ್ ಇದಕ್ಕೆ 1/2 ಟೀ ಸ್ಪೂನ್ನಷ್ಟು ನಾನು ಜೀರಿಗೆ ಹಾಕೋತೀನಿ. ಈಗ ನೆಕ್ಸ್ಟ್ ನಿಮ್ಮ ಟೇಸ್ಟ್ನ ನೋಡ್ಕೊಂಡು ನೀವು ಸಾಲ್ಟನ್ನ ಹಾಕೋರಿ. ನಾವು ಒಂದು ಸ್ವಲ್ಪ ಇಲ್ಲೇ ಸಾಲ್ಟನ್ನ ಆ್ಯಡ್ ಮಾಡ್ಕೊಂಡೀನಿ. ನೆಕ್ಸ್ಟ್ ಇದಕ್ಕೆ ನಾ ಈಗ ಒಂದು ಅರ್ಧ ಸ್ಪೂನಷ್ಟು ಆಮ್ಚೂರ್ ಪೌಡ್ರ್ ಹಾಕ್ಕೊಂಡೀನಿ. ನೀವು ಚಾಟ್ ಮಸಾಲನೂ ಹಾಕೋಬೋದು, ಇಲ್ಲ ಕಾಲ ನಮಕ್ಕೂ ಹಾಕೋಬೋದು. ನೆಕ್ಸ್ಟ್ ಈಗ ಇದನ್ನು ಚಲೋತ್ನಂಗೆ ನಾವು ಮಸಾಲ ಜೊತೆ ಉಳ್ಳಾಗಡ್ಡಿ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಸ್ಟಫ್ ರೆಡಿ ಆಗೈತೆ ನೋಡಿರಿ. ಬರ್ರಿ ಈಗ ಚಪಾತಿಲೇ ಪರೋಟ ಮಾಡೋಣಂತ. ಓಕೆ, ನಾನಿಲ್ಲೇ ಒಂದು ಚಪಾತಿದ ಹಿಟ್ಟಿನ ಉಳ್ಳಿ ತೊಗೊಂಡೀನಿ. ನಾರ್ಮಲ್ ನಾವು ಚಪಾತಿ ಹಿಟ್ಟು ಯಾವ ಥರ ನಾದ್ತೀವಲ್ಲ ಅದೇ ಥರ ನಾದ್ಕೊಂಡು ಇಟ್ಕೊಂಡಿದ್ದೆ ನಾನು ಒಂದು 20 ಮಿನಿಟ್ಸ್ ಮೊದಲು. ಫ್ರೆಂಡ್ಸ್, ನಾನು ಚಪಾತಿ ಮಾಡೋದು ವಿಡಿಯೋನ ಆಲ್ರೆಡಿ ನನ್ನ ಚಾನಲ್ನಾಗ ಅಪ್ಲೋಡ್ ಮಾಡೀನಿ. ಯಾರು ಇನ್ನೂ ಮಟ್ಟ ನೋಡಿಲ್ಲ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಚಪಾತಿ ಮಾಡೋದು ಹೆಂಗೆ ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರ್ರಿ. ಸೊ ನಾ ಈಗ ಈ ಉಳ್ಳಿನ ಒಂಚೂರು ಡ್ರೈ ಚಪಾತಿ ಹಿಟ್ಟಿನಾಗ ಎದ್ಕೊಂಡೀನಿ. ನೆಕ್ಸ್ಟ್ ಇದ್ರ ಮ್ಯಾಲೆ ನಾನು 1 ಚಿಟಿಕೆಯಷ್ಟು ಅಜ್ವಾಯಿನ ಹಾಕೋತೀನಿ. ನೆಕ್ಸ್ಟ್ ಇದಕ್ಕೆ 1 ಚಿಟಿಕೆಯಷ್ಟು ನಾನು ಜೀರಿಗೆನ ಹಾಕೋತೀನಿ. ಎರಡೂ ಹಾಕೊಂಡ್ಮೇಲೆ ಒಂಚೂರು ಅದನ್ನು ನಾನು ಪ್ರೆಸ್ ಮಾಡ್ಕೊಂಡು ಈಗ ಚಪಾತಿ ಯಾವ ಥರ ಲಟ್ಟಿಸ್ಕೋತೀವಲ್ಲ ಆ ಥರ ಇದನ್ನು ಸ್ವಲ್ಪ ಚಪಾತಿಗತೆ ಲಟ್ಟಿಸ್ಕೋತೇನಂತ. ಮತ್ತು ಒಂಚೂರು ದಪ್ಪ ಲಟ್ಟಿಸ್ಕೊಳ್ಳೋನು. ಓಕೆ, ನಾ ಇದನ್ನು ಲಟ್ಟಿಸ್ಕೊಂಡು ನಿಮ್ಗೆ ಸಿಗ್ತೇನಂತ. ಓಕೆ, ನಾನು ಚಪಾತಿನ ಲಟ್ಟಿಸ್ಕೊಂಡು ರೆಡಿ ಇಟ್ಕೊಂಡೇನು ನೋಡ್ರಿ. ಈಗ ನಾವೇನು ಸ್ಟಫನ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಸ್ಟಫ್ನ ಇದಕ್ಕೆ ಕಂಪ್ಲೀಟಾಗಿ ಚಪಾತಿ ಫಿಲ್ ಆಗೋ ಮಟ್ಟ ಹಾಕ್ಕೊಳ್ಳೋಣಂತ. ನೆಕ್ಸ್ಟ್ ಈಗ ಇದನ್ನು ಚಪಾತಿನ ರೋಲ್ ಮಾಡ್ಕೊಳ್ಳೋಣಂತ. ಒಂದು ಸ್ಟಿಫಾಗಿರುವಂಥ ರೋಲ್ ಮಾಡ್ಕೊಳ್ಳೋಣಂತ. ಈ ಥರ ಒಂಚೂರು ಇದನ್ನು ಸ್ಟಿಫಾಗಿ ಮಾಡ್ಕೊರಿ. ಮತ್ತು ಇದನ್ನು ಈ ಥರ ಮತ್ತೆ ರೋಲ್ ಮಾಡಿ ಉಳ್ಳಿ ಥರ ಮಾಡ್ಕೊಂಡು ಈಗ ಒಂಚೂರು ಇದನ್ನು ಪ್ರೆಸ್ ಮಾಡ್ಕೊಳ್ಳೋಣಂತ. ಓಕೆ ನೋಡಿರಿ, ರೆಡಿ ಆತ. ಈಗ ನಾ ಇದನ್ನು ಮತ್ತೆ ಡ್ರೈ ಚಪಾತಿ ಹಿಟ್ಟೊಳಗೆ ಎದ್ಕೊಂಡು ಒಂದು ದಪ್ಪಾದಂಥ ಚಪಾತಿನ ಲಟ್ಟಿಸ್ಕೋತೇನಂತ. ಇದು ಬೆಳಗಿನ ತಿಂಡಿಗಾಗ್ಬೋದು, ಟಿಫನ್ ಬಾಕ್ಸಿಗಾಗ್ಬೋದು, ಭಾರಿ ಬೆಸ್ಟ್ ಕಾಂಬಿನೇಷನ್ ಆಗ್ತೈತಿ. ತುಪ್ಪ ಮತ್ತು ಬೆಣ್ಣೆ ಹಚ್ಚಿ ಬೇಯಿಸ್ರಿ. ಇದನ್ನು ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಬರ್ತೈತಿ. ನೀವು ಜಸ್ಟ್ ಬೆಣ್ಣೆ ಹಚ್ಚಿ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದ್ರೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮತ್ತು ಮೊಸರು ಜೊತೆ ಅಷ್ಟನ್ನು ಸರ್ವ್ ಮಾಡ್ಬೋದು. ಪಲ್ಯನ ಬೇಕು, ಚಟ್ನಿನ ಬೇಕಂತೇನು ಇಲ್ಲ, ಭಾರಿ ಟೇಸ್ಟನ್ನು ಯಮ್ಮಿಯಾಗಿ ಆಗ್ತೈತಿ. ಸೊ ನಾನು ಲಟ್ಟಿಸ್ಕೊಂಡು ರೆಡಿ ಇಟ್ಕೊಂಡೀನಿ. ತವಾ ಕಾದೈತಿ, ಬರ್ರಿ ಬೇಯಿಸ್ಕೊಳ್ಳೋನು. ಸೊ ತೆವಿ ಕಾದೈತಿ ನೋಡ್ರಿ. ಈಗ ನಾ ಇದಕ್ಕೆ ಒಂಚೂರು ತುಪ್ಪ ಹಚ್ಕೋತೀನಿ. ತುಪ್ಪ ಹಚ್ಕೊಂಡು ಇದ್ರ ಮ್ಯಾಲೆ ನಾನೀಗ ಪರೋಟನ ಹಾಕೋತೇನಂತ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ, ಡಿಫ್ರೆಂಟ್ ಟೇಸ್ಟಾಗಿ ಬರ್ತಾವೆ. ಈಗ ಇದ್ರ ಮ್ಯಾಲೂ ಚೂರ ತುಪ್ಪನ ಹಚ್ಕೋತೇನಂತ ನಾನು. ನೆಕ್ಸ್ಟ್ ಈಗ ಇದನ್ನು ಚಲೋತ್ನಂಗೆ ರೋಸ್ಟ್ ಮಾಡ್ಕೊಳ್ಳೋಣಂತ. ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳೋಣಂತ. ನೆಕ್ಸ್ಟ್ ಈ ಸೈಡ್ ಟರ್ನ್ ಮಾಡಿ ಈ ಸೈಡೂ ಒಂಚೂರು ಇದನ್ನು ಈ ಥರ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳೋಣಂತ. ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗ್ತಾವೆ. ಇಷ್ಟ ಜಸ್ಟ್ ಬಿಸಿ ಬಿಸಿದ ಬೆಣ್ಣೆ ಹಚ್ಕೊಡ್ರಿ, ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗ್ತಾವೆ. ಸೊ ನೋಡ್ರಿ, ಇದು 2 ಸೈಡು ಚಲೋತ್ನಂಗೆ ಬೆಂದತಿ. ಈಗ ನಾನು ಇನ್ನೊಂದೆರಡು ಪರೋಟಾನ ಇದೇ ಥರ ರೆಡಿ ಮಾಡ್ಕೊಂಡು ಸಿಗ್ತೇನಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಸ್ಟಫ್ಡ್ ಆನಿಯನ್ ಪರಾಟ ರೆಡಿ ಆಗ್ಯಾವ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.